ಇದು ಬಾಗೇಪಲ್ಲಿ, ಕರ್ನಾಟಕ ರಾಜಧಾನಿ ಬೆಂಗಳೂರಿನಿಂದ ಕೇವಲ 100 ಕಿಲೋಮೀಟರ್ ದೂರದಲ್ಲಿರುವ ಊರು. ಅನೇಕ ಐತಿಹಾಸಿಕ ಕ್ಷಣಗಳನ್ನು ತನ್ನಲ್ಲಿ ಹಿಡಿದುಕೊಂಡಿರುವ ಸ್ಥಳ. ಅದೇ ರೀತಿ ಅನೇಕ ಆಧ್ಯಾತ್ಮಿಕ ಕ್ಷೇತ್ರಗಳನ್ನು ಹೊಂದಿರುವ ಒಂದು ಕ್ಷೇತ್ರವೂ ಹೌದು. ಇದೇ ಬಾಗೇಪಲ್ಲಿಯಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿರುವ ಒಂದು ಸಣ್ಣ ಹಳ್ಳಿ ಬಿಳ್ಳೂರು. ಅಷ್ಟೇನೂ ಪ್ರಚಲಿತವಲ್ಲದ ಗುಡ್ಡಗಾಡುಗಳನ್ನೇ ಹೊಂದಿರುವ ಈ ಬಿಳ್ಳೂರನ್ನು ಇಂದು ಜನ ಗುರುತಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ಕಾರಣ ಈ ಬಿಳ್ಳೂರಿನಲ್ಲಿ ನೆಲೆ ನಿಂತಿರುವ ಸ್ತಂಭದ ಲಕ್ಷ್ಮೀನರಸಿಂಹಸ್ವಾಮಿ. ಹೌದು, ಸುತ್ತಲೂ ಗುಡ್ಡಗಾಡು, ಬರಡು ಭೂಮಿ, ಮಳೆ ಕಂಡು ದಶಕಗಳೇ ಕಳೆದಿದೆ. ಇವೆಲ್ಲದರ ನಡುವೆ ಗುಡ್ಡದ ಮೇಲೆ ನೆಲೆ ನಿಂತಿರುವ ಸ್ತಂಭದ ಲಕ್ಷ್ಮೀನರಸಿಂಹಸ್ವಾಮಿ ಕೆಲ ವರ್ಷಗಳಿಂದ ಕಡೆಗಣಿಸಲ್ಪಟ್ಟಿತ್ತು. ಇಂಥದೊಂದು ಪರಿಸ್ಥಿತಿಯಲ್ಲಿ ಜನರ ಉದ್ಧಾರಕ್ಕೆಂದೇ ಭುವಿಗೆ ಇಳಿದು ಬಂದಿರುವ ಸ್ತಂಭದ ಲಕ್ಷ್ಮೀನರಸಿಂಹಸ್ವಾಮಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲು ಮುಂದಾದರು ಶ್ರೀ ರಾಮಮೂರ್ತಿ ದಂಪತಿಗಳು. ಶ್ರೀರಾಮಮೂರ್ತಿಯವರ ತಾಯಿಯ ಊರು ಈ ಬಿಳ್ಳೂರು. ಬಿಳ್ಳೂರೆಂದರೆ ರಾಮಮೂರ್ತಿಯವರಿಗೆ ಒಂದು ರೀತಿಯ ಸೆಳೆತ. ಏನಾದರೂ ಮಾಡಿ ಈ ಊರನ್ನು ಉದ್ಧರಿಸಬೇಕೆಂಬ ಹೆಬ್ಬಯಕೆ. ಈ ಬಯಕೆಯ ಮುನ್ನುಡಿಯಾಗಿ ಶ್ರೀರಾಮಮೂರ್ತಿಯವರು ಕೈಗೆತ್ತುಕೊಂಡ ಕಾರ್ಯ ಶ್ರೀ ಸ್ತಂಭದ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ. ಜೀರ್ಣೋದ್ಧಾರದ ಕೆಲಸವೆಂದರೆ ಅಷ್ಟು ಸುಲಭದ ಮಾತಲ್ಲವಲ್ಲ. ಹಣಕಾಸು, ಸ್ಥಳೀಯ ಜನರ ಬೆಂಬಲ, ಸರ್ಕಾರದ ಅನುಮತಿ ಇವೆಲ್ಲವನ್ನೂ ಮೀರಿದ್ದು ಶ್ರದ್ಧೆ ಮತ್ತು ಶ್ರಮ. ಇವೆಲ್ಲವನ್ನೂ ಒಟ್ಟುಗೂಡಿಸಿ ದೇವಸ್ಥಾನದ ಜೀರ್ಣೋದ್ಧಾರದ ಕೈಂಕರ್ಯಕ್ಕೆ ಮುಂದಾದರು ಶ್ರೀರಾಮಮೂರ್ತಿಯವರು. ನಿರಂತರ ಶ್ರಮದ ಫಲವಾಗಿ ದೇವಸ್ಥಾನದ ರೂಪವೇ ಬದಲಾಗುತ್ತಾ ಸಾಗಿತು. ಸ್ಥಳೀಯ ಜನರು ಮಾತ್ರವಲ್ಲ, ಬೇರೆ ಊರುಗಳಿಂದಲೂ ಜನರು ಬಿಳ್ಳೂರಿನತ್ತ ಬರಲು ಪ್ರಾರಂಭಿಸಿದರು. ದೇವಸ್ಥಾನ ಮತ್ತೆ ಪ್ರವರ್ಧಮಾನಕ್ಕೆ ಬರಲು ಶುರುವಾಯಿತು. ದೇವಸ್ಥಾನದ ರೂಪುರೇಷೆ ಅದೆಷ್ಟು ಪರಿಪಕ್ವವಾಗಿದೆ ಎಂದರೆ ಭಕ್ತರು ಯಾವುದೇ ತೊಂದರೆ ಇಲ್ಲದೆ ದೇವಸ್ಥಾನವನ್ನು ಪ್ರವೇಶಿಸಬಹುದಾಗಿದೆ. ಬಾಗೇಪಲ್ಲಿಯಿಂದ ಬಸ್ಗಳ ವ್ಯವಸ್ಥೆಯೂ ಇದೆ. ಸ್ವಂತ ವಾಹನದಲ್ಲಿ ಬರುವವರು ನೇರವಾಗಿ ದೇವಸ್ಥಾನವನ್ನು ಪ್ರವೇಶಿಸಬಹುದು. ದೇವಸ್ಥಾನದ ಪ್ರವೇಶ ದ್ವಾರವನ್ನು ಪ್ರವೇಶಿಸಿದ ಕೂಡಲೇ ಬಲಗಡೆ ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನವನ್ನು ಕಟ್ಟುವ ಉದ್ದೇಶವಿದೆ. ಮುಂದೆ ನಡೆದರೆ ಎಡಭಾಗದಲ್ಲಿ ವಿಘ್ನ ನಿವಾರಕ ಶ್ರೀ ವಿನಾಯಕ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ. ಪಕ್ಕದಲ್ಲೇ ನವಗ್ರಹ ದೇವಸ್ಥಾನ. ಇವೆಲ್ಲಕ್ಕೂ ಕಳಶವಿಟ್ಟಂತೆ 41 ಅಡಿ ಎತ್ತರದ ಶಿವನ ವಿಗ್ರಹ ಕಣ್ಮನ ಸೆಳೆಯುವುದು. ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಈ ದೇವಸ್ಥಾನದ ಅಂಗಳದಲ್ಲಿ ಇನ್ನೊಂದು ಐತಿಹಾಸಿಕ ಶ್ರೀ ವೆಂಕಟೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. 1300 ವರ್ಷಗಳಷ್ಟು ಪುರಾತನವಾದ ಶ್ರೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ನಿತ್ಯಂಪ್ರತಿ ಜನರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಭೇಟಿ ನೀಡುವುದು ಇಲ್ಲಿನ ವೈಶಿಷ್ಟ್ಯ.
ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ಬಯಲಾಂಜನೇಯ ಸ್ವಾಮಿ. ಬಯಲಾಂಜನೇಯ ಸ್ವಾಮಿ ಯಾತಕ್ಕೆ ಜನ ಎಲ್ಲ ಕರೀತಾರೆ ಅಂದರೆ, ಮೊದಲು ಇಲ್ಲಿ ಯಾವಾಗ ಸ್ವಾಮಿ ಸುತ್ತ ಗೋಡೆ ಕಟ್ಟಿದ್ರೂ ಕೆಲವೇ ದಿವಸಗಳಲ್ಲಿ ಅದು ಬಿದ್ದೋಗ್ತಾ ಇತ್ತು. ಅದು ಯಾಕೆ ಬಿದ್ದೋಗುತ್ತೆ, ಹೇಗೆ ಬಿದ್ದೋಗುತ್ತೆ, ಸ್ಟ್ರಕ್ಚರಲಿ ನಾವು ಎಷ್ಟೇ ಇದು ಮಾಡಿದ್ರೂ ಡ್ಯೂ ಟು ಇದು ಎಲ್ಲ ಡಿಮಾಲಿಷ್ ಆಗ್ತಾಯಿತ್ತು ತಾನೇ. ಆದ್ದರಿಂದ ಇದು ಗೋಡೆ ಕಟ್ಟದೆ ಬಯಲಿನಲ್ಲೇ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಬಯಲಾಂಜನೇಯ ಸ್ವಾಮಿ ಅಂತ ಕರೀತಾರೆ. ಸೊ ಈ ಭೂತ ಪ್ರೇತ ಪಿಶಾಚಿ ಇಂಥದ್ದೆಲ್ಲ ನಂಬಿಕೆ ಮೆಂಟಲಿ ರಿಟಾರ್ಡೆಡ್ ಪೀಪಲ್ ಬಂದು ಇದರಿಂದ ಇವರಿಗೆ ಸ್ವಾಮಿಗೆ ಸೇವೆ ಮಾಡಿ ಅದರಿಂದ ಅವ್ರಿಗೆಲ್ಲ ಎಷ್ಟೋ ವಾಸಿಯಾಗಿ ಇದೆ. ಅದಕ್ಕೋಸ್ಕರನೇ ಜನ ಬರ್ತಾನೇ ಇದ್ದಾರೆ. ಈ ಬಯಲಾಂಜನೇಯ ಸ್ವಾಮಿ ಪ್ರಾಜೆಕ್ಟು ಈಗ ನಾವು ನೆಕ್ಸ್ಟ್ ಕೆಲವೇ ತಿಂಗಳಲ್ಲಿ ಪ್ರಾರಂಭ ಮಾಡಲಿದ್ದೇವೆ. ಈ ಪ್ರಾಜೆಕ್ಟ್ ಹೇಗೆ ಬರುತ್ತೆ ಅಂದರೆ, ಸ್ವಾಮಿಯವ್ರನ್ನ ಮುಟ್ಟದೆ, ಅವರ ಸ್ವಾಮಿ ವಿಗ್ರಹನ ಮುಟ್ಟದೆ ಸುತ್ತಲೂ ಬಯಲಿರಬೇಕಲ್ಲ, ಓಪನ್ ಸ್ಪೇಸು. ಅದಕ್ಕೋಸ್ಕರ ಒಂದು ಮಂಟಪ ಕಟ್ತೀವಿ, RCC ಕಾಲಮ್ಸ್ನಲ್ಲಿ ಒಂದು ಸ್ಟ್ರಕ್ಚರ್ ಮಾಡಿ 20 ಅಡಿ ಎತ್ತರ ಮಂಟಪ ಮಾಡಿ ಅದರ ಮೇಲೆ ಶ್ರೀರಾಮನು ಆಂಜನೇಯ ಆಲಿಂಗನ ಮಾಡೋ ವಿಗ್ರಹಗಳು 21 ಅಡಿ ಇರುತ್ತೆ. ಅದರ ಮೇಲೆ 20 ಅಡಿ ಮೇಲೆ. ಸೊ ಈ ಪ್ರಾಜೆಕ್ಟು ಸುಮಾರು ಅಂದಾಜು ವೆಚ್ಚ 60 ಲಕ್ಷ. ಇದಕ್ಕೆ ಸುತ್ತಮುತ್ತಲು ಎಲ್ಲನೂ ಬಂದೋಬಸ್ತು ಮಾಡಬೇಕು. ಸೊ ಈ ಪ್ರಾಜೆಕ್ಟು ನೆಕ್ಸ್ಟು ನನಗೆ ದೇವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟನ್ನು ಮಾಡ್ಕೊಂಡು ಹೋಗ್ತಿದ್ದೀನಿ. ಯಾರಾದರೂ, ನಾನು ಕೇಳೋದಿಲ್ಲ ಯಾರನ್ನು ಚೆಂದಾಗಲು, ಅವರಷ್ಟಕ್ಕೆ ಅವರೇ ಶಕ್ತಿ, ಅವರ ಮನಃಪೂರ್ವಕವಾಗಿ ಇದಕ್ಕೆ ನನಗೆ ಸಹಾಯ ಬಂದರೆ ತುಂಬ ಒಳ್ಳೆಯದು. ಈ ಎಲ್ಲ ದೇವ ಸಾನ್ನಿಧ್ಯದ ನಡುವಿನ ಎತ್ತರದಲ್ಲಿ ಪೂರ್ವಾಭಿಮುಖವಾಗಿ ನೆಲೆ ನಿಂತು ಜನರನ್ನು ರಕ್ಷಿಸುತ್ತಿದ್ದಾನೆ ಶ್ರೀ ಸ್ತಂಭದ ಲಕ್ಷ್ಮೀನರಸಿಂಹಸ್ವಾಮಿ. ಸದಾ ವೇದಾರಣ್ಯ ವಿಹಾರಾಯ ಶ್ರೀ ನೃಸಿಂಹಾಯ ಮಂಗಳಂ. ಸುಮಾರು 16 ಅಡಿ ಎತ್ತರದ ಸ್ತಂಭದಲ್ಲಿ ಉದ್ಭವಗೊಂಡಿರುವ ನರಸಿಂಹಸ್ವಾಮಿಯ ದರ್ಶನ ಪಡೆಯಲು ನೂರಾರು ಭಕ್ತರು ಆಗಮಿಸುತ್ತಾರೆ. ಜೀರ್ಣೋದ್ಧಾರಗೊಂಡ ನಂತರದಲ್ಲಿ ದೇವಸ್ಥಾನದ ಸ್ವರೂಪವೇ ಬದಲಾಗಿ ಇನ್ನಷ್ಟು ಭಕ್ತರನ್ನು ಆಕರ್ಷಿಸುತ್ತಿದೆ. ಕೈವಲ್ಯ ಫಲದಾಯ ಚ ಕಾರುಣ್ಯಾಮಲನೇತ್ರಾಯ ಶ್ರೀ ನೃಸಿಂಹಾಯ ಮಂಗಳಂ. ಅಂಹೋಹರಾಯ ದೇವಾಯ ಅಂಭೋಜಾಕ್ಷಾಯ ವಿಷ್ಣವೇ ಜ್ವಾಲಾಮಯಾಯ ಚೋಗ್ರಾಯ ಶ್ರೀ ನೃಸಿಂಹಾಯ ಮಂಗಳಂ. ಜೀರ್ಣೋದ್ಧಾರ ಪೂರ್ಣಗೊಂಡ ನಂತರ ದೇವಸ್ಥಾನದಲ್ಲಿ ಅನೇಕ ಹೋಮ ಹವನಗಳನ್ನು ನಡೆಸುವ ಮೂಲಕ ಅಲ್ಲಿ ದೈವ ಸಾನ್ನಿಧ್ಯವನ್ನು ಸ್ಥಾಪಿಸಲಾಗಿದೆ. ಈ ದೈವ ಕಾರ್ಯದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೇರು ಸಾಧಿಸಿದವರು ಬಂದು ನೆರವೇರಿಸಿದ್ದು ಇನ್ನೊಂದು ವಿಶೇಷ.
ಹೀಗೆ 10 ಹಲವು ವೈಶಿಷ್ಟ್ಯವನ್ನು ಹೊಂದಿರುವ ಐತಿಹಾಸಿಕ ಆಧ್ಯಾತ್ಮಿಕ ಶ್ರದ್ಧಾ ಕೇಂದ್ರವಾಗಿರುವ ಬಿಳ್ಳೂರಿನ ಶ್ರೀ ಸ್ತಂಭದ ಲಕ್ಷ್ಮೀನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬಹುದು.